ಒಂದು ಹಳ್ಳಿಯಲ್ಲಿ ಇಬ್ರು ಹುಡುಗರಿದ್ರು. ಒಬ್ಬ ದೊಡ್ಡ ಜಮೀನ್ದಾರನ ಮಗ, ಇನ್ನೊಬ್ಬ ರೈತನ ಮಗ. ಇಬ್ರು ಒಂದೇ ಶಾಲೆಗೆ ಹೋಗೋರು, ಒಂದೇ ಕ್ಲಾಸಲ್ಲಿ ಕಲಿಯೋರು, ಆತ್ಮೀಯ ಸ್ನೇಹಿತರು. SSLC ಆಯಿತು. ಆ ರೈತನ ಮಗ ಏನು ಮಾಡಿದ, ಮಗ ಚೆನ್ನಾಗಿ ಓದಲಿ ಅಂತ ಪಟ್ಟಣಕ್ಕೆ ಕಳಿಸ್ದ. ಕಾಲೇಜ್ಗೆ ಹೋದ. ಅವನು ಕಾಲೇಜ್ ಚೆನ್ನಾಗಿ ಓದ್ದ, ಉನ್ನತ ಶಿಕ್ಷಣ ಪಡ್ಕೊಂಡ, ಬೇರೆ ದೇಶಕ್ಕೆ ಹೋದ, ಕೆಲಸ ಮಾಡಿದ, ಡಾಕ್ಟರ್ ಆಗ್ಬಿಟ್ಟ. ಎಂಥ ಪ್ರಸಿದ್ಧ ಡಾಕ್ಟರ್ ಆದ ಅಂದರೆ ನಮ್ಮ ದೇಶದಲ್ಲಿ ಮಾತ್ರ ಅಲ್ಲ, ಸುತ್ತಮುತ್ತಲ 10 ದೇಶದಲ್ಲಿ ಹೆಸರಾಯಿತು. ಆ ರೋಗಕ್ಕೆ ಅವನು ಮಾತ್ರ ಡಾಕ್ಟರ್, ಅಂತ ಡಾಕ್ಟರ್ ಯಾರೂ ಇಲ್ಲ ಅನ್ನುವಂಥ ಹೆಸರಾಯಿತು. ಇನ್ನೊಬ್ಬ ಜಮೀನ್ದಾರ್ ಮಗ ಇದ್ನಲ್ಲ, ಊರಲ್ಲೇ ಉಳ್ಕೊಂಡ. ಅಲ್ಲಿ ಡಿಗ್ರಿ ಮಾಡ್ಕೊಂಡ, ಊರಲ್ಲೇ ಉಳ್ಕೊಂಡ. ಜಮೀನು ತುಂಬ ಇತ್ತಲ್ಲ, ಶ್ರೀಮಂತ, ಊರಲ್ಲೇ ಉಳ್ಕೊಂಡ. ವರ್ಷಗಳು ಕಳೆದು 40-50 ವರ್ಷ ಆಯಿತು. ಈ ಜಮೀನ್ದಾರರಿಗೆ ಒಂದು 65 ವರ್ಷ ವಯಸ್ಸಾಯಿತು. ಅಷ್ಟೇ ವಯಸ್ಸು ಆ ಡಾಕ್ಟರ್ಗೂ ಆಗಿತ್ತು, ಬೇರೆ ಕಡೆಯಿಂದ. ಈ ಜಮೀನ್ದಾರನ ಆರೋಗ್ಯ ಕೆಟ್ಟೋಯ್ತು. ಡಾಕ್ಟರ್ ಕಡೆ ಕರ್ಕೊಂಡು ಹೋದ್ರು. ಡಾಕ್ಟರ್ ನೋಡಿದ್ರು, ಗುಣ ಆಗಲಿಲ್ಲ. ಮತ್ತೊಂದು ಕಡೆ ಡಾಕ್ಟರ್, ಎಲ್ಲ ಕಡೆ ತೋರಿಸ್ಕೊಂಬಂದ್ರು, ಗುಣ ಕಮ್ಮಿ ಆಗಲೇ ಇಲ್ಲ. ಕಡೆಗೆ ಒಬ್ಬ ಡಾಕ್ಟರ್ ಹೇಳಿದ್ರು, ಇನ್ನು ಜಾಸ್ತಿ ದಿವಸ ಬದುಕಲ್ಲ, ಊರಿಗೆ ಕರ್ಕೊಂಡು ಹೋಗ್ಬಿಡಿ ಇವನ್ನ, ಸುಮ್ಮನೆ ಊರು ಸುತ್ತೋದು ಅರ್ಥ ಇಲ್ಲ, ಯಾವ ಪರೀಕ್ಷೆನೂ ಪ್ರಯೋಜನ ಇಲ್ಲ, ಬದುಕೋಲ್ಲ ಇವನು ಅಂತ ಹೇಳಿದ್ರು. ಬಂದು ನಾನು ಹೇಳೋದು ಹೆಂಗೆ ಜಮೀನ್ದಾರಿಗೆ, ನೀ ಬದುಕೋಲ್ಲ ಅಂತ ಹೇಳೋಕ್ಕಾಗತ್ತಾ? ಅವ್ನು ಕೇಳಿದ, ಯಾಕೆ ಬೇರೆ ಡಾಕ್ಟರ್ ಯಾಕೆ ತೋರಿಸ್ತಿಲ್ಲ ಅಂತ ಕೇಳ್ದ. ಅವನಿದ್ರೆ, ಇಲ್ಲ ಡಾಕ್ಟರ್ ಯಾಕೋ ಸರಿಯಾಗಿ ಅಭಿಪ್ರಾಯ ಕೊಡ್ತಾ ಇಲ್ಲ. ತಕ್ಷಣ ಜಮೀನ್ದಾರ ನೆನಪಾಯ್ತು, ನನ್ನ ಸ್ನೇಹಿತ ಇದ್ದಾನಲ್ಲ, ಅವ್ನು ಬಹಳ ಪ್ರಸಿದ್ಧ ಡಾಕ್ಟರ್, ಈಗ ಅವನೇ ಕರೆಸಿ ಫೋನ್ ಮಾಡಿದ್ರು, ನಿಮ್ಮ ಗೆಳೆಯ ಹೆಂಗಾಗಿದೆ, ದಕ್ಷ ಬರ್ಬೇಕಂತೆ. ಬಂದ್ಬಿಟ್ಟ ಅವನು, ಗೆಳೆಯನ ಸಲ ಬಂದ್ಬಿಟ್ಟು ಮೊದಲೇನು ಮಾಡ್ದ, ಎಲ್ಲ ಕೇಳಿದ, ರಿಪೋರ್ಟ್ ಎಲ್ಲ ನೋಡಿದ, ಡಾಕ್ಟರ್ಸ್ ರಿಪೋರ್ಟು. ಅದ್ರ ಪ್ರಕಾರ ನೀನು ಬದುಕೋಲ್ಲ. ಎಲ್ಲರೂ ಹೇಳಿದ್ರು, ಬೇರೆ ಡಾಕ್ಟರ್ ಕೂಡ ಭೇಟಿ ಆದ್ರೆ ಇವ್ನು ನೋಡೋದಕ್ಕೆ, ಫೇಮಸ್ ಡಾಕ್ಟರ್ ಅಲ್ಲ ಇವನು. ಬಂದರು, ಇಲ್ಲ ಸರ್, ನೋ ಹೋಪ್ಸ್ ಫಾರ್ ಸರ್ವೈವಲ್, ಆಗೋಲ್ಲ ಇವನಿಗೆ. ಗೆಳೆಯ ಕರೆದ, ಇವನ್ನ ಒಳಗೆ ಕರೆದು, ಏನಪ್ಪ ನಾನು ಹೇಗಿದೆ ಆರೋಗ್ಯ ನಂದು, ನೋಡು ನೀ ಏನು ಹೇಳ್ತೀವಿ ಅದೇ ಸರಿ, ನನಗೆ ಉಳಿದವ್ರ ಮೇಲೆ ನಂಬಿಕೆ ಇಲ್ಲ ನನಗೆ, ನೀ ಹೇಳಿದ್ ಸರಿ, ಏನು ಮಾಡ್ತಿ, ಹೇಗಿದ್ದೀನಿ ಹೇಳ್ಬಿಡು, ಆರಾಮಿದ್ದೀನಲ್ಲ ನಾನು ಅಂತ ಕೇಳಿದ. ಈ ಡಾಕ್ಟರ್ ಏನು ಮಾಡ್ಬೇಕೀಗ, ವೈದ್ಯನಾಗಿ ಅವನು ಗೊತ್ತಿದೆ ಇವನು ಉಳಿಯೋ ಚಾನ್ಸ್ ಇಲ್ಲ ಅಂತ. ಸ್ನೇಹಿತನಿಗೆ ಹೇಳೋದು ಹೇಗೆ? ಅವನೇನು ಮಾಡಿದ ಗೊತ್ತಾ, ಅಯ್ಯೋ ನಿನಗೇನು ದಾಡಿಯೋ, ನಿನಗೇನು ಆಗಿಲ್ಲ, ಆರಾಮಿದೆಯಾ ನೀನು, ಸುಮ್ಮನೆ ಪರೀಕ್ಷೆ ಮಾಡಿಸ್ಕೊಂಬಂದೆ ಅಷ್ಟೆಲ್ಲ, ಏನೂ ಕಾರಣ ಇಲ್ಲ, 20 ವರ್ಷ ಬದುಕ್ತಿ ಬಿಡು, ಏನು ಚಿಂತೆ ಇಲ್ಲ, ನೀನು ಆರಾಮಾಗಿರು ಅಂತಂದ. ನಕ್ಬಿಟ್ಟ ಜಮೀನ್ದಾರ್, ಹೇಳಿಲ್ಲ ನಾನು, ನನ್ನ ಗೆಳೆಯ ಕರೆಕ್ಟಾಗಿ ಹೇಳ್ತಾನೆ ಅಂತ. ಇದು RK ನಾರಾಯಣ್ ಆದ ಘಟನೆಯನ್ನು ಬರೆದಂಥದ್ದು ಇದು. ಆ ನಂತರ ಆ ಗೆಳೆಯ ಹೇಳ್ದ, 1-2 ದಿವಸ ಇದ್ದ, ಆಮೇಲೆ ತನ್ನ ಊರಿಗೆ ಹೋದ. ಮಜಾ ಏನು ಗೊತ್ತಾ, ಈ ಶ್ರೀಮಂತ ಜಮೀನ್ದಾರ ಇದ್ನಲ್ಲ, ಅವನಿಗೇನೇನು ರೋಗ ಲಕ್ಷಣ ಇತ್ತಲ್ಲ ಎಲ್ಲ ಹೋಗ್ಬಿಡ್ತು. ಅವನ ಮುಂದೆ 20 ವರ್ಷ ಆರಾಮಾಗಿ ಬದುಕಿದ್ದ ಅವನು. ಡಾಕ್ಟ್ರಿಗೆ ಆಶ್ಚರ್ಯ, ಇವನು ಹೆಂಗೆ ಬದುಕಿದ, ಇವನು ಬದುಕೋಕೆ ಸಾಧ್ಯವೇ ಇಲ್ಲಲ್ಲ, ಬದುಕಿದ ಅವನು. ಅದಕ್ಕೆ RK ನಾರಾಯಣ್ ಹೇಳ್ತಾರೆ, ಎಲ್ಲ ಔಷಧಿಗಳಿಗಿಂತ ಹೆಚ್ಚಾಗಿ ನಂಬಿಕೆ ಇದೆಯಲ್ಲ, ಅದು ಬದುಕಿಸುತ್ತೆ. ನಾನು ಕಂಡಿದ್ದೇನೆ ಸ್ವಾಮಿ ಅಂಥವ್ರನ್ನ, ನೀವು ನಂಬಲಿಕ್ಕಿಲ್ಲ. ನಮ್ಮ ಮನೆಯಲ್ಲೇ ಆದಂಥ ಘಟನೆ ಅದು, ಹೇಳಿದ್ರೆ ರೋಮಾಂಚನ ಆಗಿಬಿಡುತ್ತೆ ನನಗೆ. ನಮ್ಮ ಅಜ್ಜಿನ ತಂದೆ ಇದ್ರು, ಭೀಮಾಚಾರ್ಯರು ಅಂತ. ಅವ್ರ ವೃತ್ತಿಯಿಂದ ಈ ಪುರೋಹಿತ್ಯ ಮಾಡಿಸೋದು, ಭವಿಷ್ಯ ಹೇಳೋದು ಇದೆಲ್ಲ ಮಾಡ್ತಾ ಇದ್ರು, ಜ್ಯೋತಿಷ್ಯ ಹೇಳೋದು ಮಾಡ್ತಾ ಇದ್ರು. ಹಾಗೆಲ್ಲ ಹಳ್ಳಿಗೆಲ್ಲ ಕುದುರೆ ಮೇಲೆ ಕೂತ್ ಹೋಗ್ಬೇಕು. ಬಿಜಾಪುರ ಹತ್ರ ಒಂದು ಹಳ್ಳಿಯಲ್ಲಿ ಒಬ್ಬ ಜಮೀನ್ದಾರ್ ಮನೆ, ದೊಡ್ಡ ದೇಶಪಾಂಡೆಯವ್ರ ಮನೆ. ಅವ್ರ ಮನೆಗೆ ಹೋಗೋರು ಮೇಲೆ ಇವರು. ಆ ದೊಡ್ಡ ದೇಶಪಾಂಡೆಯವರು ತೀರ್ಕೊಂಡಿದ್ದಾರೆ. ಅಜ್ಜಿ ಇದ್ದಾರೆ, ಅವ್ರ ಹೆಂಡತಿ ಇದ್ದಾರೆ, ಅವ್ರ ಮಕ್ಕಳು ದೊಡ್ಡವರ, ಅವ್ರು ಜಮೀನ್ದಾರ ಮಾಡ್ತಾ ಇದ್ದಾರೆ, ಒಳ್ಳೆ ಕೆಲಸ ಮಾಡ್ತಾರೆ, ಭಾರಿ ಶ್ರೀಮಂತ. ನಮ್ಮ ಅಜ್ಜಿನಪ್ಪ ಅಲ್ಲಿ ಹೋದಾಗ ಆ ಮುದುಕಿ ಬಂದು ಕೂತ್ಕೊಂಡ್ರಂತೆ ಮುಂದೆ. ಆಚಾರ್ಯರೇ, ಇನ್ನು 2 ದಿವಸ ಬದುಕೋದು ನಾನು, ಸಾಕಾಗಿದೆ ನನಗೆ, ಗಂಡ ಹೋಗಿ ಇಷ್ಟು ವರ್ಷ ಆಯಿತು, ಮಕ್ಕಳು ದೊಡ್ಡವರಾಗಿದ್ದಾರೆ, ಯಾವ ಜವಾಬ್ದಾರಿ ಇಲ್ಲ, ನಡ್ಕೊಂಡು ಹೋಗ್ತಾ ಇದೆ, ಸಾಕಲ್ಲ, ಇನ್ನ ಹೋಗ್ಬಿಡ್ಬೇಕು. ಹೌದಾ? ನಮ್ಮ ಅಜ್ಜನಪ್ಪ ಕೇಳಿದಂತೆ, ಹೋಗ್ಬೇಕಾ, ಯಾವಾಗ ಹೋಗ್ಬೇಕಂತೀರಿ, ನೀ ಯಾವಾಗ ಹೇಳ್ತೀರಾ ಹೋಗ್ತೀರಿ ಅನ್ಲಕ್ಕೆ, ನಿಮ್ಮ ಮನಸ್ಸಲ್ಲಿ ಏನಿದೆ. ಇವರು ಪಂಚಾಂಗ ನೋಡಿದ್ರು, ಒಂದು ಕೆಲಸ ಮಾಡಿ, ಮುಂದೆ ಇಲ್ಲೊಂದು ತಿಂಗಳಿಗೆ ವೈಕುಂಠ ಏಕಾದಶಿ ಬರ್ತದೆ, ಬಹಳ ಮುಖ್ಯ ಹಬ್ಬ ಅದು. ವೈಕುಂಠ ಏಕಾದಶಿ ದಿವಸ ಸ್ವರ್ಗದ ಬಾಗಿಲು ತೆಗೆದಿರ್ತಾರೆ ಅಂತಿದೆ, ಅವತ್ತು ಹೋಗ್ಬಿಡಿ ನೀವು. ಅಜ್ಜಿ, ಹಾಗಾದ್ರೆ ಕಳಿಸೇ ಬಿಡಿ. ಹಾಗಾದ್ರೆ ನೋಡಿ ಹೇಗಿದೆ ಇದು, ಊರಿಗೆ ಕಳಿಸೋದಲ್ಲ ಇದು, ಜೀವ ಬಿಟ್ಟು ಹೋಗೋದು. ಹಾಗಾದ್ರೆ ಏಕಾದಶಿ ಹೋಗ್ಬಿಡಿ ಅಂದು. ಅಜ್ಜಿ ಏನಾಯ್ತು, ಹಾಗಾದ್ರೆ ಒಂದು ಕೆಲಸ ಮಾಡಿ, ನೀವು ಬರ್ಬೇಕು, ಅವಾಗ ನೀವು ಇರ್ಬೇಕು ನಾನು ಕಳಿಸೋದಕ್ಕೆ. ಆಯ್ತು ಅಂದರು.
ಮರು ತಿಂಗಳು ಏಕಾದಶಿ ಹಿಂದಿನ ದಿವಸ ದಶಮಿ ಅಂತ, ಅವತ್ತು ನಮ್ಮ ಅಜ್ಜನಪ್ಪ ಹೋದ್ರು, ಭೀಮಾಚಾರ್ಯ ಹೋದ್ರು. ಮಜಾ ಅಂದ್ರೆ ಮನೆಯಲ್ಲಿ ಒಂದು 50 ಜನ ಸೇರಿದ್ದಾರೆ. ಅವ್ರಿಗೆಲ್ರಿಗೂ ಖಾತ್ರಿ ನಾಳೆಗೆ ಹೋಗ್ತಾಳೆ ಅಜ್ಜಿ, ಹೋಗ್ತಾಳೆ ಅಂತ. ಅಜ್ಜಿ ಆರಾಮ ಇದ್ದಾರೆ, ಏನೇನು ರೋಗ ಇಲ್ಲ, ಏನಿಲ್ಲ, ಹಿಂದಿನ ತಿಂಗಳಿದ್ರೆ ಹಾಗೆ ಹಾಗೆ ಇದ್ದಾರೆ ಈಗ ಕೂಡ. ಆದ್ರೆ ಆಕೆಗೂ ಖಾತ್ರಿ ಆಗಿದೆ ಹೋಗ್ತೀನಿ ಅಂತ. ಮನೇಲಿ ಬಂದಂಥವ್ರು ಎಲ್ಲರೂ ಖಾತ್ರಿ ನಾಳೆ ಹೋಗ್ತಾಳೆ ಆಕೆ ಅಂತ, ಹಬ್ಬ ಇದ್ದಂಗೆ ಅದು. ಮತ್ತೆ ಅಜ್ಜಿ ಬಂದ್ರು, ಆಚಾರ್ಯರೇ ನಾಳೆ ಎಷ್ಟು ಗಂಟೆಗೆ ಹೋದ್ರೆ ಅನುಕೂಲ? ನಾನು ಈಗಿನ ಕಾಲದಲ್ಲಿ ಬಸ್ಸು ಟ್ರೈನ್ ಕೂಡ ಕರೆಕ್ಟಾಗಿ ಬರಲ್ಲ, ನೀವು ಯಾವಾಗ ಹೋಗ್ಬೇಕಂತಿದ್ದೀರಿ? ಅವ್ರು ಹೇಳಿದ್ರಂತೆ, ನೋಡಿ ನನ್ನ ಸಮಸ್ಯೆ ಇದೆ, ಸಾಯಂಕಾಲ ತೀರ್ಕೊಂಡ್ಬಿಟ್ರೆ ಆ ಕ್ರಿಯಾಕರ್ಮ ಆಗ್ಬೇಕಾದ್ರೆ ರಾತ್ರಿ ಲೇಟ್ ಆಗುತ್ತೆ, ಮಕ್ಕಳಿಗೆಲ್ಲ ತೊಂದರೆ ಆಗುತ್ತೆ, ಅದಕ್ಕೆ ನನಗೆ ಬೆಳಗ್ಗೆ 10:30 ಹೋದ್ರೆ ಒಳ್ಳೇದಲ್ವಾ? ಹಾಗೆ ಆಗಲಿ, 10:30 ಹೋಗ್ಬಿಡಿ ಬೆಳಗ್ಗೆ ಅಂದ್ರಂತೀವ್ರು. ನಾನು ಬೆಳಗ್ಗೆ ಬರ್ತೀನಿ, ಪೂಜೆ ಮಾಡ್ತೀನಿ, ಪೂಜೆ ಮಾಡಿ ತೀರ್ಥ ಎಲ್ಲ ಕೊಡ್ತೀನಿ ನಿಮಗೆ, 10:30 ಹೊತ್ತಿಗೆ ನೀವು ರೆಡಿ ಆಗಿರಿ, ಕಳಿಸ್ಬಿಡ್ತೀನಿ ನಿಮ್ಮನ್ನ ಅಂತ. ಆಯ್ತು ಅಂದ್ರು. ಆಮೇಲೆ 10:30 ಹೊತ್ತಿಗೆ ರೆಡಿ, ಪೂಜೆ ಎಲ್ಲ ಮಾಡಿದ್ರು, ಜನ ಎಲ್ಲ ಸರಿದಿದ್ರು. ಆನಂತರ ಎಲ್ಲ ಬಂದು ಕೂತ್ಕೊಂಡ್ಮೇಲೆ ಇವರು ಆಚಾರ್ಯ ಏನ್ ಮಾಡಿದ್ರು, ಹೊರಗಡೆ ಒಂದು ದರ್ಬೆ ಹಾಕಿ ಒಂದು ಚಾಪೆ ಹಾಸಿದ್ರು. ಚಾಪೆ ಹಾಸಿ ಅಜ್ಜಿಗೆ ಮಲ್ಕೊಂಬಿಡಿ, ಇಲ್ಲಿ ಈ ಕಡೆ ಬಾಗಿಲ ಕಡೆ ತಲೆ ಮಾಡಿ ಮಲ್ಕೊಂಬಿಡಿ, ನಾನು ವಿಷ್ಣು ಸಹಸ್ರನಾಮ ಜೋರಾಗಿ ಹೇಳ್ತಾ ಇರ್ತೀನಿ, ಯಾರ್ಯಾರು ಬರ್ತೋ ಬಾಯಿಗೆ ಅನ್ಬಿಡಿ ಅಂದ್ರು. ಎಲ್ಲರೂ ಜೋರಾಗಿ ವಿಷ್ಣು ಸಹಸ್ರನಾಮ ಅಂತ ಇದ್ರು. ಅಜ್ಜಿ ಮಲ್ಕೊಂಡಿದ್ರು, ನಿಧಾನ ಉಸಿರಾಡ್ಸ್ಕೊಂಡು ಮಲ್ಕೊಳ್ಳಿ ಅಂತ ಹೇಳಿದ್ರು. ವಿಷ್ಣು ಸಹಸ್ರ ಮುಗಿಯೋಕೆ ಬಂತು. ಅವ್ರ ಕುಲದೇವರು ಪಾಂಡುರಂಗ ಅಂತ, ವಿಠಲ. ಆಚಾರ್ಯರು ತಮ್ಮ ಜೋರ್ ಧ್ವನಿಯಲ್ಲಿ ಜೈ ಜೈ ವಿಠಲ್, ಜೈ ಹರಿ ವಿಠಲ್, ಜೈ ಜೈ ವಿಠಲ್, ಜೈ ಹರಿ ವಿಠಲ್ ಅಂತ ಭಜನೆ ಮಾಡೋಕೆ ಶುರು ಮಾಡಿದ್ರು. ಎಲ್ಲರೂ ಜೈ ಜೈ ವಿಠಲ್, ಜೈ ಜೈ ವಿಠಲ್ ಅನ್ನೋಕೆ ಶುರು ಮಾಡಿದ್ರು. 1-2-3 ನಿಮಿಷ ಜೋರಾಗಿ ಭಜನೆ ಆಗಿರ್ಬೇಕು. ನಂತರ ಆಚಾರ್ಯರು ತಕ್ಷಣ ಮುಖ್ಯ ಬಾಗಲ ಕಡೆ ತಲೆ ಮಾಡಿ ಉದ್ದ ನಮಸ್ಕಾರ ಮಾಡಿ, ಭಗವಂತ ಈ ಜೀವ ಕರ್ಕೊಂಡ್ಬಿಡಪ್ಪ, ಸಾಕು, ಅದಕ್ಕೆ ಬರಬೇಕು ಅಂತ ಆಸೆ ಇದೆ, ಕರ್ಕೊಂಡ್ಬಿಡು ಅಂದ್ರು. ಎದ್ದು ತಿರುಗಿ ನೋಡಿದ್ರೆ ಅಜ್ಜಿ ಇಲ್ಲ, ಅಜ್ಜಿ ಹೋಗ್ಬಿಟ್ಟಿದ್ದಾರೆ. ನಾ ಹೇಳಿದ್ರೆ ಇದು ನಂಬಿಕೆ ಬರಲ್ಲ ಜನಕ್ಕೆ. ಇದು ಆದಂತ ಘಟನೆ ಮಜ ಬರೆದಿಟ್ಟಿದ್ದಾರೆ, ಇನ್ನು ನಮ್ಮ ಮನೆಯಲ್ಲಿ ಸಾಕ್ಷಿಯಾಗಿ ಉಳ್ಕೊಂಡಿದ್ದಾವು. ಅವರು ಹೋಗ್ಬೇಕಾದ್ರೆ ಅಜ್ಜಿ ತೀರ್ಕೊಂಡ್ರಲ್ಲ, ಇವರೆಲ್ಲ ಇದ್ದದ್ದು ಎಲ್ಲ ಕಾರ್ಯಗಳನ್ನೆಲ್ಲ ಮುಗಿಸಿದ್ರು. ಮುಗಿಸಿದ್ಮೇಲೆ 15 ದಿವಸ ಮಗ ಬಂದು, ಆಚಾರ್ಯರೇ ನಮ್ಮಮ್ಮನ್ನ ಕಳಿಸಿದ್ರಿ, ಆಕೆಗೆ ಒಂದು ಮುಕ್ತಿ ಆಯಿತು, ಅದಕ್ಕೆ ನಿಮ್ಗೆ ಕೊಡಬೇಕು ಅಂತ ದುಡ್ಡು ಇಟ್ಟಿದ್ದಾರೆ ಅಂತ ದುಡ್ಡು ಕೊಟ್ಟರು. ಒಂದು ಜೋಳ ಗೋಧಿ ಎಲ್ಲ ಹಾಕಿಕೊಟ್ರು. 1-2 ದೊಡ್ಡ ತಾಮ್ರದ ಹಂಡೆ ಕೊಟ್ರು, ಹಾಗೆಲ್ಲ ಹಂಡೆ ಇಡಬೇಕು ಕೊಟ್ರು. ನಮ್ಮ ಮನೆಯಲ್ಲಿ ಇನ್ನೂ ಹಂಡೆ ಇದಾವೆ, ಸಾಕ್ಷಿಯಾಗಿದ್ದಾವೆ. ಅದು ಎಂತ ನಂಬಿಕೆ ಇದ್ದಿರ್ಬೇಕಲ್ಲ. ಆಚಾರ್ಯ ಹೇಳಿದ್ರೆ ನಾನು ಹೋಗ್ತೀನಿ, ಹೋಗೋದಂದ್ರೆ ಊರಿಗೆ ಹೋಗೋದಲ್ಲ, ಜೀವ ಬಿಟ್ಟು ಹೋಗುವಂತ. ಈಗಿನ ಕಾಲದಲ್ಲಿ ಸ್ವಿಚ್ ಹಾಕಿದ ಲೈಟ್ ಕೂಡ ಬರಲ್ಲ ಅಷ್ಟು ಬೇಗ, ಅಂಥದ್ದು ಆಕೆ ಆಯ್ತು ನಾನು ಹೋಗ್ತೀನಿ ಅಂತ ಬರ್ಕೊಂಡವಳು, ಇವ್ರ ಮಂತ್ರ ಒಂದು ಭಗವಂತ ಈ ಜೀವ ಕರ್ಕೊಂಡ್ಬಿಡಪ್ಪ ಅನ್ನೋ ಹೊತ್ತಿಗೆ ಹೋಗ್ಬಿಡುದು. ಅದಕ್ಕೆ ಹೇಳಿದ, ಅದು ನಂಬಿಕೆಯ ಕಾಲ ಆಗಿತ್ತು, ಒಬ್ಬರನ್ನೊಬ್ಬರು ಗಟ್ಟಿಯಾಗಿ ನಂಬುವಂಥ ಕಾಲ ಆಗಿತ್ತು. ನಾನು ಅದಕ್ಕೆ ನಿಮ್ಮಲ್ಲಿ ಹೇಳೋದು, ಮಕ್ಕಳೇ, ಯಾವುದೇ ಕೆಲಸ ಮಾಡೋದನ್ನು ಉಡಾಫೆಯಿಂದ ಮಾಡೋದು ಬೇಡ, ಖಚಿತವಾದ ನಂಬಿಕೆಯಿಂದನೇ ಕೆಲಸ ಮಾಡೋಣ.